ಈ ಬಸ್ ದುರಂತದಲ್ಲಿ ಅನೇಕ ಕನಸುಗಳು ಕಮರಿ ಹೋಗಿದೆ, ಅನೇಕ ಆಸೆಗಳಿದ್ವು, ಅದೆಲ್ಲವೂ ಕೂಡ ನುಚ್ಚು ನೂರಾಗಿದೆ. ಇನ್ನೇನೊಂದು 4 ತಿಂಗಳು ಕಳೆದ್ರೆ ಮದುವೆ ಆಗಬೇಕಿತ್ತು ನವ್ಯ. ಆ ನವ್ಯ ಕೂಡ ಅದೇ ಬಸ್ನಲ್ಲಿದ್ದು ಆ ದುರಂತದಲ್ಲಿ ಸಾವಿಗೀಡಾಗಿದ್ದಾಳೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ನವ್ಯ ದಾರುಣವಾಗಿ ಸಾವಿಗೀಡಾಗಿರೋದು. ಮಗಳನ್ನ ಕಳ್ಕೊಂಡಿರುವಂತಹ ನವ್ಯ ಪೋಷಕರ ಆಕ್ರಂದನ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಅವಳನ್ನ ಸಾಕಿದಂತಹ ರೀತಿ ಅದನ್ನ ನೆನೆಸ್ಕೊಳ್ತಾ ಇದ್ದಾರೆ. ಬಹಳ ಕಷ್ಟಪಟ್ಟು ನಾವು ಸಾಕಿದ್ವಿ, ಬೀದಿಯಲ್ಲಿ ಮೊಸರನ್ನ ಮಾರಿ ನವ್ಯಾಳನ್ನ ಸಾಕಿದ್ವಿ, ಓದಿಸಿದ್ವಿ, ಇಂಜಿನಿಯರಿಂಗ್ ಓದಿದ್ಲು, ಆನಂತರ ಕೆಲಸ ಮಾಡಿದ್ಲು. ಇನ್ನೇನು 4 ತಿಂಗಳು ಕಳೆದ್ರೆ ಮದುವೆ ಇತ್ತಾಕಿತ್ತು. ಇವ್ರೆ ಹಂಗಂದ್ರು, ನಿಮಗ್ ಗೊತ್ತಾಯ್ತು ಏನ್ ವಿಷಯ ಅಂತ. ಏನಿಲ್ಲ ಕಣವನ್ನ ನೀ ಗೆದ್ದೆ ಅಂತಂದೆ. ಹಿಂಗೆ ಮಾನಸ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬೆಂಕಿ ಹಚ್ಕೊಂಬಿಟ್ಟಿ ದುರಂತ ಆಗೈತಂತ. ಅವಾಗಿಂದ ನೋಡ್ತಿದ್ದರು, ಬದುಕವಳೆ ಅಂತ ಇಷ್ಟವರೆಗೂ ಸುಮ್ನೆ ಇದ್ದು. ಅವ್ರ ಅಪ್ಪ ಯಾವಾಗ ಅದೇ ಚೈನಿಂದ ಅವ್ನಿಗೆ ಗೊತ್ತಾಗೈತೆ, ಇನ್ ಬೇರೆ ಗೊತ್ತಾಗಿಲ್ಲ ಅನ್ನಕ್ ಅಷ್ಟೇ ಸರ್. ಇಡೀ ಏರಿಯಾನೇ ದುಃಖದಲ್ಲಿದ್ದೀವಿ ಸರ್. ಅಯ್ಯೋ, ಸ್ವಂತ ಮಗಳು ತಾಯಿದಿರಂಗ್ ನೋಡ್ಕೊಳಕ್ ಆ ತರ ಇದ್ರು. ಅವ್ರ ಅಮ್ಮನೂ ಅಷ್ಟೇ, ಇಲ್ಲ ಎಲ್ಲಾರ ಜೊತೆನೂ ಅವ್ರ ಅಪ್ಪನೂ ಅಷ್ಟ್ ಚೆನ್ನಾಗ್ ಹೊಂದ್ಕೊಂಡಿತ್ತು. ಎಲ್ಲಾರು ಕೊಟ್ಟು ಮರೆಯಕ್ ಆಗೋದಿಲ್ಲ ಸರ್. ಅವ್ರಮ್ಮ ಹೆಂಗಿರ್ತಾವ ಪಾಪ. ನಾವ್ ಏನೋ ಹೋಗಂಗಿರ, ನಾವೆಲ್ಲ ಅಕ್ಕಪಕ್ಕರು ಬಾಡ್ಗಿ ಇರೋದ್ರೆ ಸ್ವಂತ ಅಕ್ಕ ತಂಗಿರಿದ್ದಂಗಿದ್ದೀವಿ ಸರ್. ನಾವು ಮೈಸೂರಲ್ಲಿ ಇದ್ವಿ. ಬೆಳಗಿನ ಜಾವ 7 ಗಂಟೆಗೆ ನಮಗೆ ಮೆಸೇಜ್ ಬಂದಿದ್ದು, ಈ ತರ ಮಾನಸ್ ಅವರು, ನಿಮ್ ಪಕ್ಕದ ಮನೆ ಮಾನಸ್ ಅವ್ರು ತೀರೋಗಿದ್ದಾರೆ ಅಂತಾನು ಕೂಡ ಕನ್ಫರ್ಮ್ ಆಗಿ ಹೇಳಿಲ್ಲ ಈ ತರ ಆಗಿದೆ ಅಂತ. ನಮಗೂ ತುಂಬಾ ಬೇಜಾರಾಯ್ತು. ನಾವು 11:30 12 o'clock ಅಷ್ಟೊತ್ತಿಗೆ ಬಂದಿದ್ವಿ ಸರ್. ಇಲ್ಲಿ ಬಂದು ರೀಚ್ ಆಗಿದ್ವಿ. ನಮ್ಗಂತೂ ತುಂಬಾನೇ ಬೇಜಾರಾಗ್ತಿದೆ. ಯಾಕೆಂದ್ರೆ ಮಾನಸ ತುಂಬಾ ಒಡನಾಟ ಎಲ್ಲಾ ಜೊತೆನೂ ಇದ್ರು. ಮತ್ತೆ ಅವರು ಯಾವ್ದೇ ರೀತಿ ಅವ್ರಿಗೆ ಈ ಬಸ್ ದುರಂತದಲ್ಲಿ ಅನೇಕ ಕನಸುಗಳು ಕಮರಿ ಹೋಗಿದೆ, ಅನೇಕ ಆಸೆಗಳಿದ್ವು, ಅದೆಲ್ಲವೂ ಕೂಡ ನುಚ್ಚು ನೂರಾಗಿದೆ. ಇನ್ನೇನೊಂದು 4 ತಿಂಗಳು ಕಳೆದ್ರೆ ಮದುವೆ ಆಗಬೇಕಿತ್ತು ನವ್ಯ. ಆ ನವ್ಯ ಕೂಡ ಅದೇ ಬಸ್ನಲ್ಲಿದ್ದು ಆ ದುರಂತದಲ್ಲಿ ಸಾವಿಗೀಡಾಗಿದ್ದಾಳೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ನವ್ಯ ದಾರುಣವಾಗಿ ಸಾವಿಗೀಡಾಗಿರೋದು. ಮಗಳನ್ನ ಕಳ್ಕೊಂಡಿರುವಂತಹ ನವ್ಯ ಪೋಷಕರ ಆಕ್ರಂದನ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಅವಳನ್ನ ಸಾಕಿದಂತಹ ರೀತಿ ಅದನ್ನ ನೆನೆಸ್ಕೊಳ್ತಾ ಇದ್ದಾರೆ. ಬಹಳ ಕಷ್ಟಪಟ್ಟು ನಾವು ಸಾಕಿದ್ವಿ, ಬೀದಿಯಲ್ಲಿ ಮೊಸರನ್ನ ಮಾರಿ ನವ್ಯಾಳನ್ನ ಸಾಕಿದ್ವಿ, ಓದಿಸಿದ್ವಿ, ಇಂಜಿನಿಯರಿಂಗ್ ಓದಿದ್ಲು, ಆನಂತರ ಕೆಲಸ ಮಾಡಿದ್ಲು. ಇನ್ನೇನು 4 ತಿಂಗಳು ಕಳೆದ್ರೆ ಮದುವೆ ಇತ್ತಾಕಿತ್ತು. ಇವ್ರೆ ಹಂಗಂದ್ರು, ನಿಮಗ್ ಗೊತ್ತಾಯ್ತು ಏನ್ ವಿಷಯ ಅಂತ. ಏನಿಲ್ಲ ಕಣವನ್ನ ನೀ ಗೆದ್ದೆ ಅಂತಂದೆ. ಹಿಂಗೆ ಮಾನಸ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬೆಂಕಿ ಹಚ್ಕೊಂಬಿಟ್ಟಿ ದುರಂತ ಆಗೈತಂತ. ಅವಾಗಿಂದ ನೋಡ್ತಿದ್ದರು, ಬದುಕವಳೆ ಅಂತ ಇಷ್ಟವರೆಗೂ ಸುಮ್ನೆ ಇದ್ದು. ಅವ್ರ ಅಪ್ಪ ಯಾವಾಗ ಅದೇ ಚೈನಿಂದ ಅವ್ನಿಗೆ ಗೊತ್ತಾಗೈತೆ, ಇನ್ ಬೇರೆ ಗೊತ್ತಾಗಿಲ್ಲ ಅನ್ನಕ್ ಅಷ್ಟೇ ಸರ್. ಇಡೀ ಏರಿಯಾನೇ ದುಃಖದಲ್ಲಿದ್ದೀವಿ ಸರ್. ಅಯ್ಯೋ, ಸ್ವಂತ ಮಗಳು ತಾಯಿದಿರಂಗ್ ನೋಡ್ಕೊಳಕ್ ಆ ತರ ಇದ್ರು. ಅವ್ರ ಅಮ್ಮನೂ ಅಷ್ಟೇ, ಇಲ್ಲ ಎಲ್ಲಾರ ಜೊತೆನೂ ಅವ್ರ ಅಪ್ಪನೂ ಅಷ್ಟ್ ಚೆನ್ನಾಗ್ ಹೊಂದ್ಕೊಂಡಿತ್ತು. ಎಲ್ಲಾರು ಕೊಟ್ಟು ಮರೆಯಕ್ ಆಗೋದಿಲ್ಲ ಸರ್. ಅವ್ರಮ್ಮ ಹೆಂಗಿರ್ತಾವ ಪಾಪ. ನಾವ್ ಏನೋ ಹೋಗಂಗಿರ, ನಾವೆಲ್ಲ ಅಕ್ಕಪಕ್ಕರು ಬಾಡ್ಗಿ ಇರೋದ್ರೆ ಸ್ವಂತ ಅಕ್ಕ ತಂಗಿರಿದ್ದಂಗಿದ್ದೀವಿ.
ಸರ್ ನಾವು ಮೈಸೂರಲ್ಲಿ ಇದ್ವಿ. ಬೆಳಗಿನ ಜಾವ 7 ಗಂಟೆಗೆ ನಮಗೆ ಮೆಸೇಜ್ ಬಂದಿದ್ದು, ಈ ತರ ಮಾನಸ್ ಅವರು ನಿಮ್ ಪಕ್ಕದ ಮನೆ ಮಾನಸ್ ಅವ್ರು ತೀರೋಗಿದ್ದಾರೆ ಅಂತಾನು ಕೂಡ ಕನ್ಫರ್ಮ್ ಆಗಿ ಹೇಳಿಲ್ಲ ಈ ತರ ಆಗಿದೆ ಅಂತ. ನಮಗೂ ತುಂಬಾ ಬೇಜಾರಾಯ್ತು. ನಾವು 11:30 12 ಅಷ್ಟೊತ್ತಿಗೆ ಬಂದಿದ್ವಿ ಸರ್. ಇಲ್ಲಿ ಬಂದು ರೀಚ್ ಆಗಿದ್ವಿ. ನಮ್ಗಂತೂ ತುಂಬಾನೇ ಬೇಜಾರಾಗ್ತಿದೆ. ಯಾಕಂದ್ರೆ ಮಾನಸ ತುಂಬಾ ಒಡನಾಟ ಎಲ್ಲಾ ಜೊತೆನೂ ಇದ್ರು. ಮತ್ತೆ ಅವರು ಯಾವ್ದೇ ರೀತಿ ಅವ್ರಿಗೆ ಈ ಬಸ್ ದುರಂತದಲ್ಲಿ ಅನೇಕ ಕನಸುಗಳು ಕಮರಿ ಹೋಗಿದೆ, ಅನೇಕ ಆಸೆಗಳಿದ್ವು, ಅದೆಲ್ಲವೂ ಕೂಡ ನುಚ್ಚು ನೂರಾಗಿದೆ. ಇನ್ನೇನೊಂದು 4 ತಿಂಗಳು ಕಳೆದ್ರೆ ಮದುವೆ ಆಗ್ಬೇಕಿತ್ತು ನವ್ಯ. ಆ ನವ್ಯ ಕೂಡ ಅದೇ ಬಸ್ನಲ್ಲಿದ್ದು ಆ ದುರಂತದಲ್ಲಿ ಸಾವಿಗೀಡಾಗಿದ್ದಾಳೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ನವ್ಯ ದಾರುಣವಾಗಿ ಸಾವಿಗೀಡಾಗಿರೋದು. ಮಗಳನ್ನ ಕಳ್ಕೊಂಡಿರುವಂತಹ ನವ್ಯ ಪೋಷಕರ ಆಕ್ರಂದನ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಅವಳನ್ನ ಸಾಕಿದಂತಹ ರೀತಿ ಅದನ್ನ ನೆನೆಸ್ಕೊಳ್ತಾ ಇದ್ದಾರೆ. ಬಹಳ ಕಷ್ಟಪಟ್ಟು ನಾವು ಸಾಕಿದ್ವಿ, ಬೀದಿಯಲ್ಲಿ ಮೊಸರನ್ನ ಮಾರಿ ನವ್ಯಾಳನ್ನ ಸಾಕಿದ್ವಿ, ಓದಿಸಿದ್ವಿ, ಇಂಜಿನಿಯರಿಂಗ್ ಓದಿದ್ಲು, ಆನಂತರ ಕೆಲಸ ಮಾಡಿದ್ಲು. ಇನ್ನೇನ್ 4 ತಿಂಗಳು ಕಳೆದ್ರೆ ಮದುವೆ ಇತ್ತಾಕಿತ್ತು. ಇವ್ರೆ ಹೆಂಗಂದ್ರು, ನಿಮಗ್ ಗೊತ್ತಾಯ್ತು ಏನ್ ವಿಷಯ ಅಂತ. ಏನಿಲ್ಲ ಕಣವನ್ನ ನೀ ಗೆದ್ದೆ ಅಂತಂದೆ. ಹಿಂಗೆ ಮಾನಸ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬೆಂಕಿ ಹಚ್ಕೊಂಬಿಟ್ಟಿ ದುರಂತ ಆಗೈತಂತ. ಅವಾಗಿಂದ ನೋಡ್ತಿದ್ದರು, ಬದುಕವಳೆ ಅಂತ ಇಷ್ಟವರೆಗೂ ಸುಮ್ನೆ ಇದ್ದು. ಅವ್ರ ಅಪ್ಪ ಯಾವಾಗ ಅದೇ ಚೈನಿಂದ ಗೊತ್ತಾಗೈತೆ, ಇನ್ ಬೇರೆ ಗೊತ್ತಾಗಿಲ್ಲ ಅನ್ನಕ್ ಅಷ್ಟೇ ಸರ್. ಇಡೀ ಏರಿಯಾನೇ ದುಃಖದಲ್ಲಿದ್ದೀವಿ ಸರ್. ಅಯ್ಯೋ, ಸ್ವಂತ ಮಗಳು ತಾಯಿದಿರಂಗ್ ನೋಡ್ಕೊಳಕ್ ಆ ತರ ಇದ್ರು. ಅವ್ರ ಅಮ್ಮನೂ ಅಷ್ಟೇ, ಇಲ್ಲ ಎಲ್ಲಾರ ಜೊತೆನೂ ಅವ್ರ ಅಪ್ಪನು ಅಷ್ಟ್ ಚೆನ್ನಾಗ್ ಹೊಂದ್ಕೊಂಡಿತ್ತು. ಎಲ್ಲಾರು ಕೊಟ್ಟು ಮರೆಯಕ್ ಆಗೋದಿಲ್ಲ ಸರ್. ಅವ್ರಮ್ಮ ಹೆಂಗಿರ್ತಾವ ಪಾಪ. ನಾವ್ ಏನು ಹೋಗಂಗಿರ, ನಾವೆಲ್ಲ ಅಕ್ಕಪಕ್ಕರು ಬಾಡ್ಗಿ ಇರೋರೆ ಸ್ವಂತ ಅಕ್ಕ ತಂಗಿರಿದ್ದಂಗಿದ್ದೀವಿ ಸರ್. ನಾವು ಮೈಸೂರಲ್ಲಿ ಇದ್ವಿ. ಬೆಳಗಿನ ಜಾವ 7 ಗಂಟೆಗೆ ನಮಗೆ ಮೆಸೇಜ್ ಬಂದಿದ್ದು, ಈ ತರ ಮಾನಸ್ ಅವರು ನಿಮ್ ಪಕ್ಕದ ಮನೆ ಮಾನಸ್ ಅವ್ರು ತೀರೋಗಿದ್ದಾರೆ ಅಂತಾನು ಕೂಡ ಕನ್ಫರ್ಮ್ ಆಗಿ ಹೇಳಿಲ್ಲ ಈ ತರ ಆಗಿದೆ ಅಂತ. ನಮಗೂ ತುಂಬಾ ಬೇಜಾರಾಯ್ತು. ನಾವು 11:30 12 ಅಷ್ಟೊತ್ತಿಗೆ ಬಂದಿದ್ವಿ ಸರ್. ಇಲ್ಲಿ ಬಂದು ರೀಚ್ ಆಗಿದ್ವಿ. ನಮ್ಗಂತೂ ತುಂಬಾನೇ ಬೇಜಾರಾಗ್ತಿದೆ. ಯಾಕಂದ್ರೆ ಮಾನಸ ತುಂಬಾ ಒಡನಾಟ ಎಲ್ಲಾ ಜೊತೆನೂ ಇದ್ರು. ಮತ್ತೆ ಅವರು ಯಾವ್ದೇ ರೀತಿ ಅವ್ರಿಗೆ ಈ ಬಸ್ ದುರಂತದಲ್ಲಿ ಅನೇಕ ಕನಸುಗಳು ಕಮರಿ ಹೋಗಿದೆ, ಅನೇಕ ಆಸೆಗಳಿದ್ವು, ಅದೆಲ್ಲವೂ ಕೂಡ ನುಚ್ಚು ನೂರಾಗಿದೆ. ಇನ್ನೇನೊಂದು 4 ತಿಂಗಳು ಕಳೆದ್ರೆ ಮದುವೆ ಆಗ್ಬೇಕಿತ್ತು ನವ್ಯ. ಆ ನವ್ಯ ಕೂಡ ಅದೇ ಬಸ್ನಲ್ಲಿದ್ದು ಆ ದುರಂತದಲ್ಲಿ ಸಾವಿಗೀಡಾಗಿದ್ದಾಳೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ನವ್ಯ ದಾರುಣವಾಗಿ ಸಾವಿಗೀಡಾಗಿರೋದು. ಮಗಳನ್ನ ಕಳ್ಕೊಂಡಿರುವಂತಹ ನವ್ಯ ಪೋಷಕರ ಆಕ್ರಂದನ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಅವಳನ್ನ ಸಾಕಿದಂತಹ ರೀತಿ ಅದನ್ನ ನೆನೆಸ್ಕೊಳ್ತಾ ಇದ್ದಾರೆ. ಬಹಳ ಕಷ್ಟಪಟ್ಟು ನಾವು ಸಾಕಿದ್ವಿ, ಬೀದಿಯಲ್ಲಿ ಮೊಸರನ್ನ ಮಾರಿ ನವ್ಯಾಳನ್ನ ಸಾಕಿದ್ವಿ, ಓದಿಸಿದ್ವಿ, ಇಂಜಿನಿಯರಿಂಗ್ ಓದಿದ್ಲು, ಆನಂತರ ಕೆಲಸ ಮಾಡಿದ್ಲು. ಇನ್ನೇನ್ 4 ತಿಂಗಳು ಕಳೆದ್ರೆ ಮದುವೆ ಇತ್ತಾಕಿತ್ತು. ಇವ್ರೆ ಹೆಂಗಂದ್ರು, ನಿಮಗ್ ಗೊತ್ತಾಯ್ತು ಏನ್ ವಿಷಯ ಅಂತ. ಏನಿಲ್ಲ ಕಣವನ್ನ ನೀ ಗೆದ್ದೆ ಅಂತಂದೆ. ಹಿಂಗೆ ಮಾನಸ ಬಸ್ಸಲ್ಲಿ ಹೋಗ್ಬೇಕಾದ್ರೆ
ಬೆಂಕಿ ಹಚ್ಕೊಂಬಿಟ್ಟಿ ದುರಂತ ಆಗೈತಂತ ಅವಾಗಿಂದ ನೋಡ್ತಿದ್ರು ಬದುಕವಳೆ ಅಂತ ಇಷ್ಟವರೆಗೂ ಸುಮ್ನೆ ಇದ್ದು ಅವ್ರ ಅಪ್ಪ ಯಾವಾಗ ಅದೇ ಚೈನಿಂದ ಗೊತ್ತಾಗೈತೆ ಇನ್ ಬೇರೆ ಗೊತ್ತಾಗಿಲ್ಲ ಅನ್ನಕ್ ಅಷ್ಟೇ ಸರ್ ಇಡೀ ಏರಿಯಾನೇ ದುಃಖದಲ್ಲಿದ್ದೀವಿ ಅಯ್ಯೋ ಸ್ವಂತ ಮಗಳು ತಾಯಿದಿರಂಗ್ ನೋಡ್ಕೊಳಕ್ ಆ ತರ ಇದ್ರು ಅವ್ರ ಅಮ್ಮನೂ ಅಷ್ಟೇ ಇಲ್ಲ ಎಲ್ಲಾರ ಜೊತೆನೂ ಅವ್ರ ಅಪ್ಪನು ಅಷ್ಟ್ ಚೆನ್ನಾಗ್ ಹೊಂದ್ಕೊಂಡಿತ್ತು ಎಲ್ಲಾರ್ ಕೊಟ್ಟು ಮರೆಯಕ್ ಆಗೋದಿಲ್ಲ ಸರ್ ಅವ್ರಮ್ಮ ಹೆಂಗಿರ್ತದ ಪಾಪ ನಾವ್ ಏನು ಹೋಗಂಗಿರ ನಾವ್ ಎಲ್ಲ ಅಕ್ಕಪಕ್ಕರು ಬಾಡ್ಗೆ ಇರೋದೇ ಸ್ವಂತ ಅಕ್ಕ ತಂಗಿರಿದ್ದಂಗಿದ್ದೀವಿ ಸರ್ ನಾವು ಮೈಸೂರಲ್ಲಿ ಇದ್ವಿ ಬೆಳಗಿನ ಜಾವ 7 ಗಂಟೆಗೆ ನಮಗೆ ಮೆಸೇಜ್ ಬಂದಿದ್ದು ಈ ತರ ಮಾನಸ್ ಅವರು ನಿಮ್ ಪಕ್ಕದ ಮನೆ ಮಾನಸ್ ಅವ್ರು ತೀರೋಗಿದ್ದಾರೆ ಅಂತಾನು ಕೂಡ ಕನ್ಫರ್ಮ್ ಆಗಿ ಹೇಳಿಲ್ಲ ಈ ತರ ಆಗಿದೆ ಅಂತ ನಮಗೂ ತುಂಬಾ ಬೇಜಾರಾಯ್ತು ನಾವು 11:30 12 ಅಷ್ಟೊತ್ತಿಗೆ ಬಂದಿದ್ವಿ ಸರ್ ಇಲ್ಲಿ ಬಂದು ರೀಚ್ ಆಗಿದ್ವಿ ನಮ್ಗಂತೂ ತುಂಬಾನೇ ಬೇಜಾರಾಗ್ತಿದೆ ಯಾಕಂದ್ರೆ ಮಾನಸ ತುಂಬಾ ಒಡನಾಟ ಎಲ್ಲಾ ಜೊತೆನೂ ಇದ್ರು ಮತ್ತೆ ಅವರು ಯಾವ್ದೇ ರೀತಿ ಅವ್ರಿಗೆ